ಅಟ್ಟಿಸ್ಕೊಂಬಂದ್ಬಿಡ್ತಾರೆ. ಯಾಕಂದರೆ ಅವ್ರ ಕಾರ್ಯಕ್ರಮ ನೆಕ್ಸ್ಟ್ ಇದೆ. ಇದು ನನಗೆ ಸಿಕ್ಕ ಒಂದು ದೇವರು ಕೊಟ್ಟ ವರನೇ ಇರ್ಬೋದು. ಅಂದರೆ ನನ್ನ ಕಲ್ಪನೆಯಲ್ಲಿ ಇತ್ತು ಅಂದರೆ ಒಂದು ಒಳ್ಳೆಯ ಪುಸ್ತಕ ನಮ್ಮ ಅಮಿಷು ಅವರೆಲ್ಲ ಬರಿತಾ ಇದ್ದಾರೆ, ಅಲ್ಲಿ ನಮ್ಮ ಕನ್ನಡದಲ್ಲಿ ಯಾರು ಬರಿತಾ ಇಲ್ವಲ್ಲ ಅಂತ ನನಗೆ ಅಮಿಷ್ ತ್ರಿಪಾಠಿ, ಆಮೇಲೆ ಕೃಷ್ಣ ಚೈತನ್ಯ ಅಂತೆಲ್ಲ ಬೇಜಾನ್ ಬುಕ್ ಕೀಸ್ ಎಲ್ಲ ಬರ್ತಾಯಿದೆ. ಈ ಥರ ಬುಕ್ಸ್ ಎಲ್ಲ ನಾನು ಯಾಕೆ ಕನ್ನಡದಲ್ಲಿ ಮಾಡಬೇಕು ಅಂತಂದಾಗ ನನಗೆ ಸಿಕ್ಕಿದ್ದೆ ಜಗದೀಶ್ ಶರ್ಮಾ ಸಾರು. ಇದು 108 ಶುಭಾಷಿತ ಅಷ್ಟೇ. 221 ಪುಸ್ತಕ ನಮ್ಮಲ್ಲಿ ಒಳಗೆ ಮಾತುಕತೆಯಾಗಿ ಕಾಂಟ್ರಾಕ್ಟ್ ಸೈನ್ ಆಗಿದೆ. ಅವ್ರು ಬರಿಬೇಕು, ನಾನು ಮಾಡಬೇಕು, ಅಷ್ಟೇ ಇರೋದು. ಜೆ ಎಸ್ ಹೆಗಡೆ ಸಾರು ಈ ಥರ ಒಂದು ಕಾರ್ಯಕ್ರಮ ಮಾಡಬೇಕು ಅಂತಂದಾಗ ಫಸ್ಟು ಯಾರಪ್ಪ ಇವರು ನಂತರನೇ ಯೋಚನೆ ಮಾಡ್ತಾಯಿದ್ದಾರಲ್ಲ ಅಂತ ಅನಿಸ್ತು. ಯಾಕಂದರೆ ನಾನು ತುಂಬ ಮುಂಚೆಯಿಂದನೂ ಈ ಥರ ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ದೆ. ಕಲ್ಚರ್ ಎಕ್ಸ್ಚೇಂಜ್ ಆಗಬೇಕು ಅಂತ ಒಂದು ರಂಗಭೂಮಿ ನಾಟಕ ಮಾಡಿ ಬುಕ್ ರಿಲೀಸ್ ಮಾಡೋದು ಇದೆಲ್ಲ ಮಾಡ್ತಾಯಿದ್ದೆ. ಅದಕ್ಕಾಗಿ ತಕ್ಷಣ ಒಪ್ಕೊಂಡೆ ಸರ್ಗೆ, ಮಾಡ್ತೀನಿ ಸರ್, ನಾನು ಸಪೋರ್ಟ್ ಮಾಡ್ತೀನಿ ಅಂತಂತ ಹೇಳಿದೆ. ಸೊ ಈ ಥರ ಅದು ವಿಶೇಷ ಒಂದು ಕಾರ್ಯಕ್ರಮ ಮಾಡಿ ನಮ್ಮನ್ನ ಕರ್ಸ್ಕೊಂಡಿಕ್ಕೆ ಭಾಳ ಥ್ಯಾಂಕ್ಸ್ ಸರ್ ಜೆ ಎಸ್ ಹೆಗಡೆ ಸರ್. ಇನ್ನೊಂದು ರಂಗನಾಥ್ ಸಾರು ಮತ್ತು ರಾಧಿಕಾ ಮೇಡಮ್ ನಾನು ಯಾವಾಗಲೂ ನೆನೆಸ್ಕೊತಾ ಇರ್ತೀನಿ. ಯಾಕಂದರೆ ಒನ್ ಆಫ್ ದ ಬೆಸ್ಟ್ ಅಕ್ಕಿ ರೊಟ್ಟಿ ತಿಂದಿದ್ದು ಅಂತಂದರೆ ಅವ್ರ ಮನೆಯಲ್ಲಿ. ಮೇಡಮ್ ಥ್ಯಾಂಕ್ಸ್. ಆ ಚಟ್ನಿನೂ ಇವತ್ತಿಗೂ ನಾನು ಜ್ಞಾಪಕ ಇದೆ. ಅಂದರೆ ಒಂದು 2-3 ಥರ ವೆರೈಟಿ ಮಾಡಿದರು. ಆಮೇಲೆ ನನ್ನ ಫೇವ್ರೆಟ್ ಅವರು ಎಡಿಟರ್ಸು ರಂಗನಾಥ್ ಸರ್ ಆಗಲಿ, ಆಮೇಲೆ ರಾಧಿಕಾ ಮೇಡಮ್ದು ಇವತ್ತಿಗೂ ನಾನು ತುಂಬ ಇಷ್ಟಪಡೋದು ಅಂದರೆ ಅಂಬರೀಷ್ ಅವ್ರ ಜೊತೆ ಒಂದು ಇಂಟರ್ವ್ಯೂ ಮಾಡಿದ್ರಲ್ಲ, ಅದು ಇವತ್ತಿಗೂ ನನಗೆ ಭಾಳ ಅಷ್ಟು ನೀವು ನಕ್ಕಿದ್ದು ನಮಗೆ ಏನೇ ಕೋಪ ಇದು ಇರಲಿ, ಟೆನ್ಷನ್ ಇರಲಿ, ಆ ಪ್ರೋಗ್ರಾಮ್ ನೋಡ್ತಂದರೆ ನಮಗೆ ಕ್ಲೀನಾಗೆ ಇದಾಗ್ಬಿಡುತ್ತೆ. ಅಂದರೆ ಆ ಥರ ಒಂದು ದೊಡ್ಡ ಟಿ ವಿ ಮೇಧಾವಿಗಳಂತಲೇ ಹೇಳ್ಬೋದು. ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಭಾಳ ಥ್ಯಾಂಕ್ಸ್ ಸರ್. ಆ್ಯಂಡ್ ಐ ಆಮ್ ಬಿಗ್ ಫ್ಯಾನ್ ಆಫ್ ಇಬ್ಬರದು ನನ್ನ ಪ್ರೋಗ್ರಾಮ್ಸ್ನ ನಾನು ಟಿ ವಿಲಿ 9 ನೋಡಿದಾಗಿಂದ ನನಗೆ ಭಾಳ ಖುಷಿ ಆಗ್ತಾಯಿತ್ತು. ಸುವರ್ಣಲ್ಲಿ ಇದ್ದರು ಅನ್ಸುತ್ತೆ ಮೇಡಮು, ಇದ್ರ ಟಿ ವಿ 9 ಇದ್ರ ಥೀಮ್ ಚೇಂಜ್ ಆಗಿದೆ. ಬಟ್ ಯಾವಾಗಲೂ ಫಾಲೋ ಮಾಡ್ತಾಯಿದ್ದೆ. ಭಾಳ ಥ್ಯಾಂಕ್ಸ್ ಅವ್ರಿಗೆ. ಆಮೇಲೆ ಗಜಾನನ ಶರ್ಮಾ ಸಾರು ನನಗೆ ತುಂಬ ಹೊಟ್ಟೆ ಕಿಚ್ಚು ಪಡುವ ಒಂದು ಲೇಖಕರು. ನಾನು ಇವತ್ತಿಗೂ ಬೇಸರ ಇದ್ದ ಅಂದರು ನನ್ನ ಕಾಲಕ್ಕೆ ಇವ್ರು ಸಿಗಲೇ ಇಲ್ಲ ನನಗೆ ಅಂತ. ಈ ಪಂಚೆ ಶರ್ಮ ಮಿಸ್ ಆಗಿಬಿಟ್ರಲ್ಲ ಅಂತ, ಇದು ಪ್ಯಾಂಟ್ ಶರ್ಮ ಮಿಸ್ ಆಗಿಬಿಟ್ರಲ್ಲ ಅಂತ ನಾನು ಯಾವಾಗಲೂ ಇವತ್ತಿಗೂ ನನಗೆ ಯಾವಾಗಲೂ ಕಾಡೋ ಒಂದು ಶರ್ಮಾ ಸರ್. ಬಟ್ ಅವರ ಫ್ರೆಂಡ್ಶಿಪ್ಪು ಯಾವಾಗಲೂ ಒಂದೇ ಥರ ಇದೆ. ನಾನು ಯಾವಾಗಲೂ ಅವ್ರನ್ನ ಭೇಟಿ ಆಗ್ತೀನಿ, ಅವ್ರ ಮನೆಗೆಲ್ಲ ಹೋಗಿದ್ದೀನಿ. ಸಾರು ಜೊತೆ ಒಡನಾಟ ನನಗೆ ಭಾಳ ಖುಷಿ ಆಗುತ್ತೆ. ಸೊ ಈ ಥರ ಥ್ಯಾಂಕ್ ಯು ಸರ್ ಈ ಕಾರ್ಯಕ್ರಮ ಬಂದಿದ್ದಕ್ಕೆ. ಆಮೇಲೆ ಜಗದೀಶ್ ಶರ್ಮಾ ಸರ್ ಕಾರ್ಯಕ್ರಮ ಅವ್ರ ಬಗ್ಗೆ ನಾನು ಮಾತಾಡೋಕೆ ಹೋಯ್ತು ಅಂದರೆ ಅರುಂಧತಿ ಅವರು ನನ್ನ ಅಟ್ಟಿಸ್ಕೊಂಬಂದ್ಬಿಡ್ತಾರೆ. ಯಾಕಂದರೆ ಅವ್ರ ಕಾರ್ಯಕ್ರಮ ನೆಕ್ಸ್ಟ್ ಇದೆ. ಇದು ನನಗೆ ಸಿಕ್ಕ ಒಂದು ದೇವರು ಕೊಟ್ಟ ವರನೇ ಇರ್ಬೋದು. ಅಂದರೆ ನನ್ನ ಕಲ್ಪನೆಯಲ್ಲಿ ಇತ್ತು ಅಂದರೆ ಒಂದು ಒಳ್ಳೆಯ ಪುಸ್ತಕ ನಮ್ಮ ಅಮಿಷು ಅವರೆಲ್ಲ ಬರಿತಾ ಇದ್ದಾರೆ, ಅಲ್ಲಿ ನಮ್ಮ ಕನ್ನಡದಲ್ಲಿ ಯಾರು ಬರಿತಾ ಇಲ್ವಲ್ಲ ಅಂತ ನನಗೆ ಅಮಿಷ್ ತ್ರಿಪಾಠಿ, ಆಮೇಲೆ ಕೃಷ್ಣ ಚೈತನ್ಯ ಅಂತೆಲ್ಲ ಬೇಜಾನ್ ಬುಕ್ ಕೀಸ್ ಎಲ್ಲ ಬರ್ತಾಯಿದೆ. ಈ ಥರ ಬುಕ್ಸ್ ಎಲ್ಲ ನಾನು ಯಾಕೆ ಕನ್ನಡದಲ್ಲಿ ಮಾಡಬೇಕು ಅಂತಂದಾಗ ನನಗೆ ಸಿಕ್ಕಿದ್ದೆ ಜಗದೀಶ್ ಶರ್ಮಾ ಸಾರು. ಇದು 108 ಶುಭಾಷಿತ ಅಷ್ಟೇ. 221 ಪುಸ್ತಕ ನಮ್ಮಲ್ಲಿ ಒಳಗೆ ಮಾತುಕತೆಯಾಗಿ ಕಾಂಟ್ರಾಕ್ಟ್ ಸೈನ್ ಆಗಿದೆ. ಅವ್ರು ಬರಿಬೇಕು, ನಾನು ಮಾಡಬೇಕು, ಅಷ್ಟೇ ಇರೋದು. ಅದು ಎನಿ ಟೈಮ್ ಅವ್ರು ಬರೆದು ಕೊಟ್ಟಾಗ ಅದು ಏನು ಗೊತ್ತಿಲ್ಲ, ದೇವರು ಅದು ಯಾವ ಥರ ಮಾಡ್ತಾನೆ ಏನು ಗೊತ್ತಿಲ್ಲ ನನಗೆ. ಅವರು ಸಾರು ನನಗೆ ಬೇರೆ ಈ ಮುಂದಿನ ವಾರ ಮುಂದಿನ ತಿಂಗಳು ಈ ಪುಸ್ತಕ ಕೊಡ್ತೀನಿ ಅಂತಂತಾರೆ. ಬಟ್ ಅದು ಬೇರೆಯೇ ಡೌನ್ಲೋಡ್ ಆಗಿರುತ್ತೆ. ಇದು ಇವಾಗ ಕುರುಕ್ಷೇತ್ರ 2 ಮಾಡೋಣ ಅಂತಾರೆ. ಆಮೇಲೆ ನೆಕ್ಸ್ಟು ಒಂದು ಈ ಫ್ಯೂಚರಲ್ಲಿ ಒಳ್ಳೊಳ್ಳೆ ಪುಸ್ತಕಗಳು ಬರ್ತಾಯಿದೆ. ಅಂದರೆ ಭಾರತದ ಭವ್ಯ ಕಥೆಗಳು ಅಂತ ಒಂದು ಬರ್ತಾಯಿದೆ. ಅದಕ್ಕೆ ಎಲ್ಲರೂ ವೆಯ್ಟ್ ಮಾಡ್ತಾರೆ. ಅದು ಸಾರು ಸ್ವಲ್ಪ ಟೈಮ್ ತೊಗೊಂಡು ಬರಿತಾ ಇದ್ದಾರೆ. ಅಂದರೆ ಇದು ಬೆಸ್ಟ್ ಬುಕ್ ಆಗಬೇಕು ಅಂತ ಒಂದು ಸಾರಿಗೆ ಒಂದು ಇರೋದ್ರಿಂದ ಅದನ್ನು ಅವರು ತುಂಬ ಫೋಕಸ್ಟಾಗಿ ಮಾಡ್ತಾರೆ. ಅಂದರೆ ಶರ್ಮಾ ಸಾರು ಅಂದರೆ ಒಂದು ಅಸೆಟ್ ಫಾರ್ ಸಾವಣ್ಣ. ಅಂದರೆ ಇವಾಗ ಎಷ್ಟೊಂದು ಜನ ಹೇಳ್ತಾರಲ್ಲ, ಇದು ನೀವು ಏನು ಸಂಪಾದನೆ ಮಾಡಿದ್ದೀರಾ ಅಂತಂತೆಲ್ಲ ಕೇಳ್ತು ಅಂತಂದರೆ, ಸಾವನ್ನ ಸಂಪಾದನೆ ಮಾಡಿದ್ದು ಅಂತಂದರೆ ಒಳ್ಳೆ ಲೇಖಕರನ್ನ ಸರ್. ಇದು ಮಾತ್ರ ಸತ್ಯ. ಲೇಖಕರೇ ನಮ್ಮನ್ನ ಮುಂದೆ ನಡ್ಸ್ಕೊಂಡು ಹೋಗ್ತಿದ್ದಾರೆ. ತುಂಬ ಜನ ಹೇಳ್ತಾರೆ ಪಬ್ಲಿಷರ್ ಆಥರ್ನ ತಿಳಿಸ್ಕೊತಾರೆ. ಬಟ್ ನಮ್ಮ ಪ್ರಕಾಶನದಲ್ಲಿ ಬೇರೆ ಲೇಖಕರು ನಮ್ಮನ್ನ ತಳ್ಕೊಂಡು ಹೋಗ್ತಾ ಇದ್ದಾರೆ. ತುಂಬ ಥ್ಯಾಂಕ್ಸ್ ಅಂತ ಹೇಳಿ 1-2 ಮಾತನ್ನ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಂತ.